ಪ್ರಪಂಚ ಪರ್ಯಟನೆ. ಕೆಳಗೆ ಕ್ಷಣಗಳಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹಿಂದಾಗಿರಿ. ಈಗ ನೀವು ನಮ್ದು ಟೀಮ್ ಹೋಗಿತ್ತು, ಈಗೇನಿದ್ರು ಆರ್ಗನೈಸ್ ಕೆಲಸ. ಇರಿ ಒಂದು ನಿಮಿಷ. ಜೈ ಚಾಮುಂಡೇಶ್ವರಿ. ಅವರ ತಂಡ ಮಾಡಲು ಪುನೀತ್ ಮೊದಲನೇ ಪುನೀತ ದಾಂಡಿಗರಾಗಿ ಶಶಾಂಕ್ ಉತ್ತಮವನ್ನು ನೋಡಿದ ಪ್ರತಾಪ್ ಅವರಿಂದ. ಆದರೆ ಉತ್ತಮವನ್ನು ನಾನಕ್ಕೆ 2 ರನ್ ಸೇರ್ತಾರೆ. ಉತ್ತಮವನ್ನು ಫೀಲ್ಡಿಂಗ್ ಹಲೋ, ಹಾಯ್ ಸರ್, ನಿಮ್ಮ ಹೆಸರೇನು? ಶರಣ್ ಅಂತ. ಈಗ ಮೊದಲು ನೀವು ಬಂದು ಅರ್ಸು ಕಮ್ಯುನಿಟಿಯಲ್ಲಿ ಒಂದು MNP ರಾಯಲ್ಸ್ ಅಂತ ಚಿಕ್ಕಮಂಗ್ಳೂರಿಂದ ಟೀಮ್ ಮಾಡ್ಕೊಂಡು ಬಂದು ಆಡ್ತಾ ಇದ್ರಿ. ಇವಾಗ ರಾಯಲ್ ಸ್ಟಾರ್ಸ್ ಮೈಸೂರಿಗೆ ಆಡ್ತಾ ಇದ್ದೀರಾ. ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ಚೆನ್ನಾಗಿದೆ ಸರ್. ನಮಗೆ ಅಲ್ಲೂ ಸಪೋರ್ಟ್ ಮಾಡಿದ್ರು, ಇಲ್ಲೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗೆ ನಾವು ಅವರಿಗೆ ರಿವಾರ್ಡ್ ಆಗಿ 2-3 ಕಪ್ ಹೊಡ್ಕೊಟ್ಟಿದೀವಿ. ಮುಂದೆನೂ ಹೊಡ್ಕೊಡ್ತೀವಿ. ಇವತ್ತು ಇರೋ ಮ್ಯಾಚ್ನು ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಓಕೆ, ಮತ್ತೆ ನೀವು ಈಗ ಚಿಕ್ಕಮಂಗ್ಳೂರಿಂದ ಬಂದು ಎಫರ್ಟ್ ಹಾಕಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಿದೆ ನಿಮಗೆ? ಅಲ್ಲಿ ಈಗ ಚಿಕ್ಕಮಂಗ್ಳೂರು ತೇಗೂರಲ್ಲಿ ಆಡೋಕ್ಕೂ ಇಲ್ಲಿ ಮೈಸೂರಲ್ಲಿ ಬಂದು ಆಡೋಕ್ಕೂ ಒಂದು ಅಟ್ಮಾಸ್ಫಿಯರ್ ಹೇಗಿದೆ? ಚೆನ್ನಾಗಿದೆ ಸರ್. ನಾವು ಮೊದಲಿಂದನೂ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿ ಊರಲ್ಲಿ ಇವಾಗ ಒಂದು ಸ್ವಲ್ಪ ಕ್ರಿಕೆಟ್ ಕಮ್ಮಿ ಆಗಿದೆ. ಹಂಗಾಗಿ ಅಲ್ಲಿ ನಾವು ಏನೇ ಪ್ರಾಕ್ಟೀಸ್ ಮಾಡಿದ್ರು ಅದು ಬಂದು ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ. ಈಗ ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾಪ್ಟನ್, ನೀವು ಒಬ್ಬ ಟ್ರಂಪ್ ಕಾರ್ಡ್ ಬೌಲರ್ ಅಂತ ಟೀಮ್ಗೆ ಹೇಳ್ತಿದ್ದಾರೆ. ಅದೇ ರೀತಿ ಇವಾಗ ಇಲ್ಲಿ ತನಕ ಮ್ಯಾಚ್ ಒಳ್ಳೆ ಬೌಲಿಂಗ್ ಹಾಕಿದ್ದೀರಾ. ನಿಮಗೆ ನೆಕ್ಸ್ಟ್ ಮ್ಯಾಚ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ಏನಿಲ್ಲ ಸರ್, ವಿಕೆಟ್ ತೆಗಿಬೇಕು, ಅದೇ ಮೇನ್ ಬ್ಯಾಟ್ಸ್ಮನ್ಗಳನ್ನ ತೆಗೆದ್ರೆ ಆಟೋಮೆಟಿಕ್ಕಾಗಿ ನಾವು ಗೆಲ್ತೀವಿ. ಕಮ್ಮಿ ರನ್ನಲ್ಲಿ ಅವ್ರನ್ನ ಕಟ್ಟಿ ಹಾಕಿ ಚೇಸ್ ಮಾಡೋಣ, ಇಲ್ಲ ಚೇಸಿಂಗಲ್ಲಿ ಫಸ್ಟ್ ಬ್ಯಾಟಿಂಗಲ್ಲಿ ಆಡಿ ಅವ್ರನ್ನ ಕಟ್ ಹಾಕೋಣ ಅನ್ನೋ ಪ್ಲಾನಲ್ಲೇ ಇದೆ. ಓಕೆ ಚರಣ್ ಅವರೇ, ಮತ್ತೆ ಫೈನಲ್ ಆಗಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದೀರಾ ನಿಮ್ಮ ಟೀಮು. ಮುಂದೆ ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ ನೀವು? ಏನಿಲ್ಲ ಸರ್, ಯಾರು ಆಪೋಸಿಟಲ್ಲಿ ಯಾರಿದ್ದಾರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಾವೇನು ಅಟ್ ಎ ಟೈಮ್ ಒಂದು ಮ್ಯಾಚ್ ತಗೊಳ್ಳೋದು, ಆ ಮ್ಯಾಚ್ ಗೆಲ್ಲಬೇಕು, ನೆಕ್ಸ್ಟ್ ಫಾರ್ವರ್ಡ್ ಹೋಗ್ಬೇಕು, ಅದೇ ಮೋಟೋ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಸ್ನೇಹಿತ ಅನಿಲ್ ಅವ್ರು ಹೇಳಿರೋ ಪ್ರಕಾರ ನೀವು ಒಬ್ಬ ಆಲ್ರೌಂಡರ್ ಅಂತ ಅನ್ಕೊಂಡಿದ್ದಾರೆ. ಬಟ್ ನೀವು ಬೌಲಿಂಗಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಆಗ್ತಿದೆ, ಈಗ ಬ್ಯಾಟಿಂಗಲ್ಲಿ ಸ್ವಲ್ಪ ವೀಕ್ ಆಗ್ತಿದ್ದೀರಾ. ಇದು ಏನು ಆಗಿರ್ಬೋದು ನಿಮಗೆ? ಇಲ್ಲ ಸರ್, ನಾವು ಇಬ್ರು ಒಟ್ಟಿಗೆ ಕ್ರಿಕೆಟ್ ಕಲ್ತಿರೋದು, ಮೊದಲಿಂದನೂ ಇಬ್ರು ಒಟ್ಟಿಗೆ ಆಡ್ಕೊಂಡೇ ಬಂದಿರೋದು. ಇಲ್ಲೂ ಅದೇ ಕಂಟಿನ್ಯೂ ಮಾಡಿದ್ದೀವಿ. ಇಲ್ಲಿ ಬ್ಯಾಟಿಂಗ್ಗಿಂತ ನಾನು ಹೆಚ್ಚಾಗಿ ಜಾಸ್ತಿ ಬೌಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚರಣ್ ಅವರೇ. ಓಕೆ, ಥ್ಯಾಂಕ್ ಯು. ಯಾವುದೋ ಕ್ಯಾಚ್ ಅನ್ನು ತಗೊಂಡಿಲ್ಲ.
ಜಯದ ರೀತಿ ಮೈಸೂರು ಮಣ್ಣಲ್ಲಿ ಇಂದು ಗೆಲುವಿನ ಪ್ರತಿಜ್ಞೆ ಯುವ ಶಕ್ತಿಯ ಕನಸಿಗೆ ಹೊಸ ಯುಗದ ಘೋಷಣೆ ಅದು ಗುರುತಿನ ಕಣಿ ಪ್ರತಿಕ್ಷಣ ಮೈಸೂರು ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪದಕ ಪ್ರತಿಕ್ಷಣ ಮೈಸೂರು ಕ್ರೀಡೆ ಅದರ ತಾಳ ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪಥದ ಕಾಲ ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಪ್ರತಿ ರನ್ನಲ್ಲಿ ಆಶೆ ಪ್ರತಿ ವಿಕೆಟ್ನಲ್ಲಿ ಜ್ವಾಲೆ ಸ್ನೇಹ ಸ್ಪರ್ಧೆಯಲ್ಲಿ ಅರಳುವ ಜಯಮಾಲೆ ಎಲ್ಲಿ ಸೋಲು ಕೂಡ ಪಾಠ ಗೆಲುವಿನ ತಾಳೆ ಅರಸು ಮಣ್ಣಲ್ಲಿ ಸಂಭ್ರಮ ಶಕ್ತಿ ಮಹಿಳೆಯಲಿ ಆಟಹಾರ ಹಬ್ಬ ಸಂತಸದ ಮೇಳವಲಿ ಸನ್ಮಾನ ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಶ್ರಮಕ್ಕೆ ಬಹುಮಾನ ಪ್ರತಿಭೆಗೆ ಸನ್ಮಾನ ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ I love cricket, I love cricket, I love cricket. I love cricket, I love cricket, I love cricket. I love cricket, I love cricket, I love cricket. ಮೈಸೂರು ಒಂದೇ ನಮ್ಮ I love cricket, I love cricket. ಮೈಸೂರು ಒಂದೇ ನಮ್ಮ ಮಹಾರಾಜರ ಸ್ಥಾನ ಮೈಸೂರು ಒಂದೇ ನಮ್ಮ ಮಹಾರಾಜರ ಸ್ಥಾನ ಮಹಾರಾಜರ ಸ್ಥಾನ ಇಲ್ಲಿ ಈ ಕಡೆ ಚಾಂಪು ಮಗನೇ ಬಾ ಒಂದು ಆಫ್ನಲ್ಲಿ ಪ್ರತಾಪ 2 ರನ್ ಕಲಿಯಲು ಇಲ್ಲ 1 ರನ್ಗೆ ಕಡಿತಗೊಳಿಸಿದ್ದಾರೆ. ಯಾವುದೇ ರನ್ನಿಲ್ಲ. ಮುಕ್ತಾಯ ಕಂಡ 3ನೇ ಓವರ್ನಲ್ಲಿ ಕನ್ನಡ ಮೊತ್ತ 33 ಮುಕ್ತಾಯಗೊಂಡ
ಏನಂದ್ರೆ ನಮ್ಮ ಅರಸು ಸಮುದಾಯದಲ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಆರ್ಗನೈಸರ್ಸ್ ಅಂತ ದಾಸಣ್ಣ, ಅನೂಪಣ್ಣ, ಪುನೀತಣ್ಣ ಮತ್ತೆ ಹಾಗೆ ಕಾರ್ತಿಕಣ್ಣ ಇವರೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಂದು ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಮ್ಯುನಿಟಿಲಿ ಬಂದು ಒಳ್ಳೆ ಟೂರ್ನಮೆಂಟ್ ಆಡ್ತಾ ಇದೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬರಬೇಕು ಸಚಿನವರು ಕಳೆದ 5 ವರ್ಷದಿಂದ ಕ್ರಿಕೆಟಿನ ನಿವೃತ್ತಿ ಒಂದು ಮಾತ್ರ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಅದು ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆ ನೋಡ್ಬೇಕು. ಉತ್ತಮ ಬೀಜುಗಾರಿಕೆ ಯಾವುದರನ್ನೆಲ್ಲ ಮುಕ್ತಾಯಗೊಂಡ 6 ಓವರ್ನಲ್ಲಿ ತಂಡ ಮಾತ್ರ 70 ಮಾಡಿ 2 ಕ್ಯಾಪ್ಟನ್ಗಳು ಎಂತ ಓಕೆ ನೋಡ್ಕೊಳ್ಳಿ ಸರ್. ಹೇಳಿದ್ವಿ ಇಂಪ್ಯಾಕ್ಟ್ ಆಗಿದೆ ಹಾಕೊಂಡಿದ್ದೀವಪ್ಪ. ಮನೋಜ್ ಅವರು ಟಾಸ್ನಲ್ಲಿ ನವೀನ್ ಅಣ್ಣ ಅವರು ಟಾಸ್ ಮನೋಜವರು ಟಾಸ್ ಗೆದ್ದು ಡಿವಿಷನ್ ಸ್ಟ್ಯಾಂಡಿಂಗ್ ಇಟ್ಟಿದ್ದಾರೆ. ನಂದೀಪ್ ಅವರು ಎಲ್ಲಿಂದ ಬರ್ಬೇಕು ಉತ್ತಮವಾದ ಒಂದು ಹೊಡೆತ ಹರ್ಷಿದವರು ಕ್ಯಾಚ್ ಅನ್ನು ಕೊಟ್ಟು ಬೇಸರದಿಂದ ಡಕ್ಔಟ್ ನತ್ತ. ಉತ್ತಮವಾದ ದಾಂಡಿಕೋರ ಔಟ್ ಆಗಿ ಕ್ಯಾಚ್ ಕೊಟ್ಟು ಅಭಿ ಮೊದಲನೇ ಓವರ್ನಲ್ಲಿ ಪ್ರತಾಪ್ ಅವರು 1 ವಿಕೆಟ್ ಪಡೆಯುತ್ತಾರೆ. ಓವರ್ ಬಾಕಿ ಇದೆ ಬಾಲ್ಗಳು. ಒಂದು ಹೊಡೆತ ಮದನ್ ಅವರಿಂದ 1 ರನ್ ಸೇರ್ಪಡೆ. ಧೈರ್ಯ ನಮ್ಮ ಗೀತೆ ಯುವ ಜನರ ಹೃದಯ ಹೊಡೆಯುವ ಜಯ ರೀತಿ ಮೈಸೂರು ಮಣ್ಣಲ್ಲಿ ಇಂದು ಗೆಲುವಿನ ಪ್ರತಿಜ್ಞೆ ಯುವ ಶಕ್ತಿಯ ಕನಸಿಗೆ ಹೊಸ ಯುಗದ ಘೋಷಣೆ ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ ಅದು ಗುರುತಿನ ಕಣಿ ಪ್ರತಿಕ್ಷಣ ಮೈಸೂರು ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪಥದ ಕಾಲ ಪ್ರತಿಕ್ಷಣ ಮೈಸೂರು ಕ್ರೀಡೆಯವರ ತಾಳ ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪಥದ ಕಾಲ ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ
10 ತಂಡಕ್ಕೆ ಮತ್ತೆ 4 ರನ್ಗಳ ಸೇರ್ಪಡೆ. ಮಹಾರಾಜರ ಸ್ಥಾನ ಮಹಾರಾಜರ ಸ್ಥಾನ ಮಹಾರಾಜರ ಸ್ಥಾನ ತಂಡ ಮೊತ್ತ 18. 2 ದಿನಗಳಿಗೆ ತಂಡ ಮೊತ್ತ 18. 2 ಓವರ್ ಮುಕ್ತಾಯ. ಕ್ಯಾಚ್ ಆಗಿ ಉತ್ತಮವಾದ ಹೊಡೆತ. ಸಿಂಗಲ್ ರನ್. ಓ 4 ಆಗ್ಬೋದು. 4 ಧೀರಜ್ ಅವರು DC ಆಫೀಸ್ ತುದಿಯಿಂದ. ಮನೋಜ್ ಅರಸ್. ಮಾಜಿ ಅಧ್ಯಕ್ಷರು ನಮ್ಮ ಮನೋಜ್ ಅವರಿಗೆ ಉತ್ಪೂರ್ವವಾದ ಅಭಿನಂದನೆಗಳು. ನಮ್ಮ ಮನೋಜ್ ಅವರು ಆಲೂರು ಮರ ಇದ್ದಂಗೆ ಅವರೆಲ್ಲರನ್ನು ಬೆಳೀತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ರಾಜೇಶ್ ಅರಸ್ ಅಂತ, ಇಲ್ಲೇ ಮೈಸೂರಿಂದ. ನಮ್ದು ರಾಯಲ್ ಸ್ಟ್ರೈಕರ್ಸ್ ತಂಡ. ರಾಜೇಶ್ ಸರ್, ಹೇಳಿ ಸರ್. ನಿಮ್ಮ ಊರು ಯಾವ್ದು ಸರ್? ನಮ್ದು ಸ್ವಂತ ಬಂದು ಕೊಳ್ಳೇಗಾಲದ ಹತ್ರ ಕಣ್ಣೂರು ಅಂತ ಸರ್. ಎಷ್ಟು ವರ್ಷದಿಂದ ಆಡ್ತಾ ಇದೀರಿ ಸರ್ ಕ್ರಿಕೆಟ್? ನಾವು ಅರ್ಸು ಟೂರ್ನಮೆಂಟ್ನ 2017ರಿಂದ ಆಡ್ತಾ ಇದೀವಿ ಸರ್. ಎಷ್ಟು ಸಲ ಗೆದ್ದಿದ್ದೀರಾ ಸರ್? ನಾವು 2017ರಿಂದ ಇಲ್ಲಿವರೆಗೆ 3 ಸಲ ವಿನ್ನರ್ಸ್ ಆಗಿದ್ದೀವಿ, 3 ಸಲ ರನ್ನರ್ಸ್ ಆಗಿದ್ದೀವಿ, ಒಂದು 3 ಸಲ ಥರ್ಡ್ ಪ್ಲೇಸ್ ಆಲ್ಸೋ ವಿನ್ನರ್ಸ್, ಥರ್ಡ್ ಪ್ಲೇಸ್ ತಗೊಂಡಿದ್ದೀವಿ. ಈ ಸಲ ಹೆಂಗ್ ಆಡ್ತಿದ್ದೀರಾ? ಈ ಸಲ ಮೊದಲನೇ ಸಲ ಇದು ಆರ್ಗನೈಸ್ ಮಾಡಿರೋದು ಚಾಮುಂಡೇಶ್ವರಿ ಇದಂತ. ಅದೇ ಆರ್ಗನೈಸರ್ ಅಲ್ಲಿ ಕ್ವಾಲಿಫೈ ಮ್ಯಾಚ್ ಅಲ್ಲಿ ನಾವು ಸೋತಿದ್ದೀವಿ. ನಿಮ್ಮಲ್ಲಿ ಬ್ಯಾಟಿಂಗ್ ಯಾರು ಚೆನ್ನಾಗಿ ಆಡ್ತಾರೆ? ನಮ್ಮಲ್ಲಿ ಬ್ಯಾಟಿಂಗ್ ಅಂತ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಮತ್ತೆ ನನ್ನ ಏಕೈಕ ಗೆಳೆಯನೇ ಅಂತ ಅನ್ಬೋದು, ಮಿಸ್ಟರ್ ಪ್ರಶಾಂತ್ ಅರಸ್ ಅಂತ. ಈತ ಮೂಲ ಬಂದು ನಂಜನಗೂಡು, ಕಳ್ಳಳ್ಳಿ, ಮೈಸೂರು. ಇವ್ರು ಬಂದು ನಮ್ಮ ಟೀಮಿನ ಕ್ಯಾಪ್ಟನ್.
ಇವರು ಸತತ 2017ಇಂದನೂ ಇವ್ರ ಪ್ರಯತ್ನ ಇಲ್ಲಿವರೆಗೂ ಹಿಂಗೆ ಇದೆ. ಮುಂದೇನು ಹಿಂಗೆ ಸಹಕರಿಸ್ಕೊಡ್ಬೇಕು ನಮ್ಮ ಹುಡುಗರಿಗೆ ಅಂತ ಕೇಳ್ಕೊಂತೀನಿ. ಅವ್ರ ಜೊತೆ 2 ಮಾತುಗಳನ್ನ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ನೋಡಿ, ಮಾತಾಡಿ. ನಮಸ್ತೆ ಪ್ರಶಾಂತ್. ನಮಸ್ತೆ. ನೀವು ಈ ತಂಡಕ್ಕೆ ಬಂದು 2017ಇಂದ ಇಲ್ಲಿವರೆಗೂ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಇದೇ ತರ ನಮಗೂ ಖುಷಿ ಆಯ್ತು. ಮುಂದೇನು ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ ಕೇಳ್ಕೊಂತೀವಿ. ಮೊದಲನೇದಾಗಿ ನಿಮ್ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಹೇಳಿ. ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ ಎಲ್ಲ ಹುಡುಗರು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಎಲ್ಲ ಕೋರ್ಡಿನೇಷನ್ ಆಗಿ ಆಡ್ತಾ ಇದ್ದೀವಿ. ಹಿಂಗೆ ಈ ಕೋರ್ಡಿನೇಷನ್ ಹಿಂಗೆ ಆಗಲಿ. ಒಂದು ಮ್ಯಾಚ್ ಗೆಲ್ತೀವಿ, ಒಂದು ಮ್ಯಾಚ್ ಸೋಲ್ತೀವಿ. ಬಟ್ ಇವತ್ತು ಸೋತಿದ್ದೀವಿ, ಬಟ್ ಸತ್ತಿಲ್ಲ. ಯಾವತ್ತಿದ್ರೂ ಹೊಡಿತೀವಿ, ಗೆದ್ದೇ ಗೆಲ್ತೀವಿ. ಓಕೆ, ನೀವು 3 ಸಲ ಅರ್ಸು ಟೂರ್ನಿಯಲ್ಲಿ 3 ಸಲ ವಿನ್ನರ್ಸ್ ಆಗಿದ್ದೀರಾ. ಆ ಖುಷಿ ಸಂದರ್ಭನ ಹಂಚ್ಕೋತೀರಾ? ಹೌದು, ತುಂಬ ಖುಷಿಯಾಗಿದೆ. ಮೊದಲನೇ ಸಲ 50,000 ಅಂತ ಅರ್ಸು ಟೂರ್ನಮೆಂಟಲ್ಲಿ 50,000 ಪ್ರೈಸ್ ಮನಿ ಇಟ್ಟರು. ಅದನ್ನು ನಾವೇ ಪ್ಲೇಸ್ ಮಾಡಿದ್ದು ಮೊದಲನೇ ಸಲ. ಎರಡನೇ ಸಲ 1 ಲಕ್ಷ ಅದೇ ಎಷ್ಟು ಅಮೌಂಟ್ ಅಂತ ಇಟ್ಟರು, ಅದನ್ನು ನಾವೇ ಪ್ಲೇಸ್ ಮಾಡಿದ್ದೀವಿ. ಅದಾದಮೇಲೆ ಎರಡನೇ ಸಲ 1 ಲಕ್ಷ ಇಟ್ಟಾಗ ಅದರಲ್ಲಿ ರನ್ನರ್ ಅಪ್ ಆಗಿದ್ದೀವಿ. ತುಂಬ ಖುಷಿಯಾಗುತ್ತೆ. ತುಂಬ ಟೀಮ್ ಕೋರ್ಡಿನೇಷನ್ ಆಡ್ತಾ ಇದ್ದೀವಿ. ಅದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಈ ತಂಡಕ್ಕೆ ಇಷ್ಟು ವರ್ಷದಿಂದ ಆಡ್ಕೊಂಡ್ ಬಂದಿದ್ದೀರಾ. ಸತತ ನನ್ನ ಪ್ರಕಾರ 2017ರಿಂದ 2026 ಇಲ್ಲಿವರೆಗೂ ಈ ಒಂದು ಟೀಮ್ನ ಬಂದೋಬಸ್ತಾಗಿ ಇಟ್ಕೊಂಡು ಒಂದು ಭದ್ರಕೋಟೆ ತರ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಏನು? ಕಾರಣ ನಮ್ಮ ಧನುಷ್, ಬಸವ, ಮತ್ತು ಆವಾಗಿಂದ 2017ರಿಂದ ಆಡ್ತಿರೋ ಅಂದ್ರಲ್ಲಿ ತುಂಬ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಅದರಲ್ಲಿ 4 ಜನ ಮಾತ್ರ ನಾವು ಮೊದಲಿಂದ ಆಡ್ತಾ ಇರೋದು. ನಾನು, ಧನುಷ್, ಬಸವ, 3 ಜನ. ಅವಾಗಿಂದನೂ 8 ವರ್ಷದಿಂದನೂ ನಾವೇ ಮೊದಲಿಂದನೂ ಆಡ್ತಾ ಇರೋದು. ಆಮೇಲೆ ಬೇರೆ ಅಡಿಷ್ನಲ್ ಆಗಿ ಆಡ್ ಆಗಿದ್ದಾರೆ. 2020 ನಮ್ಮ ರಾಜೇಶ್ ಅವ್ರು ಆಡಾದ್ರು, ರಾಜೇಶ್ ಮತ್ತೆ ಗುಂಡ. ಅದಾದ್ಮೇಲೆ ಅಭಿ ಅವ್ರು ಬಂದರು. 2020 ನಮ್ಮ ಪ್ರಣಯ್ ಅವರು ಬಂದರು. ಆಮೇಲೆ 22ರಲ್ಲಿ ನಮ್ಮ ಗ್ಲೆನ್ ಫಿಲಿಪ್ಸ್ ಕಿರಣ್ ಅವ್ರು ಬಂದರು. ಅದ್ಬಿಟ್ರೆ ಅದಾದ್ಮೇಲೆ ಗುಂಡ ಮತ್ತೆ ರಾಜಿ ಅವ್ರು ಬಂದರು. ಅದಾದ್ಮೇಲೆ ಶಂಕರ್ ಬಂದರು 2022ರಲ್ಲಿ. ಅದಾದ್ಮೇಲೆ ಈ ವರ್ಷ ಪ್ರವೀಣ್ ಅವ್ರು ಪದಾರ್ಪಣೆ ಮಾಡಿದ್ದಾರೆ. ನನಗೊಂದು ಖುಷಿ ಏನಂದ್ರೆ, ನೀವು ಗೆದ್ದಿದ್ದ ಅಮೌಂಟ್ ಅಲ್ಲಿ 1 ಲಕ್ಷ ಗೆದ್ರಿ ಅಂದ್ರಿ, ಮತ್ತೆ 50,000 ಗೆದ್ದಿದ್ದೀನಿ ಅಂತ ಹೇಳಿದ್ರಿ, ಮತ್ತೆ ನಿಮಗೆ ರನ್ನರ್ಸ್ ಅಪ್ ಆಗಿರುವಂತ ದುಡ್ಡು ಅಂತ ಹೇಳಿದ್ರಿ. ಇದನ್ನೆಲ್ಲ ದುಡ್ಡು ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ಬೋದಾ ಪ್ರಶಾಂತ್? ಮೊದಲನೇ ಸಲ ಗೆದ್ದಾಗ ಅದು ಎಂಟ್ರಿ ಫೀಸ್ ಕೊಟ್ಟಿದ್ವಿ, ಮತ್ತೆ ಟಿ ಶರ್ಟ್ ಮಾಡಿಸಿದ್ವಿ 10,000. ಮೊದಲನೇ ಸಲ 10,000 ಅದು ಅಲ್ಲಿಗೆ ಖರ್ಚಾಯ್ತು. ಎರಡನೇ ಸಲ 50,000 ಗೆದ್ದಾಗ ಅದನ್ನ ಒಂದು ಟ್ರಸ್ಟ್ ಕೊಟ್ವಿ, ಅದು ಅನಾಥ ಮಕ್ಕಳಿಗೆ ಯೂಸ್ ಆಗಲಿ ಅಂತ. ಅದಾದ್ಮೇಲೆ ಸ್ವಲ್ಪ ನಮ್ಮ ಹುಡುಗರ ಖರ್ಚಿಗೂ ಅಥವಾ ಒಂದು ಸಂಘ ಮಾಡ್ಕೊಂಡಿದೀವಿ, ನಮ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘ ಅಂತ. ನಮ್ಮ ಫಂಡ್ಸ್ನ ಅಲ್ಲಿಗೆ ಡೈವರ್ಟ್ ಮಾಡ್ತೀವಿ. ಅಂದರೆ ಹುಡುಗರು ಏನಂದರೆ, ಈಗ ಹುಡುಗರಿಗೆ ಏನಾದರೂ ಕಷ್ಟ ಕಾಲ ಬಂದಾಗ ಅವ್ರು ಹೊರಗಡೆ ಹೋಗಿ 2%, 3%ಗೆ ಸಾಲ ತಗೊಳ್ಳೋ ಬದಲು ನಮ್ಮಲ್ಲೇ ರೊಟೇಟ್ ಮಾಡ್ಕೋತಾ ಇದ್ದೀವಿ. ಓಕೆ, ತುಂಬಾ ಖುಷಿ ಆಯ್ತು. ಟ್ರಸ್ಟ್ಗೆಲ್ಲ ಕೊಟ್ಟಿದ್ದೀರಾ ಅಂತ. ವರ್ಷನೂ ಇದೇ ತರ ಟ್ರಸ್ಟ್ಗೆಲ್ಲ ಕೊಡ್ತಾ ಇದ್ದೀರಾ? ಹೌದು, ಕೊಡ್ತಾ ಇದೀವಿ. ವರ್ಷನೂ ಕೊಡ್ತಾ ಇದೀವಿ. ನಾವು ಗೆದ್ದಿದ್ದ ಅಮೌಂಟಲ್ಲಿ ನಮ್ಮ ಪೋರ್ಷನ್ ಅಮೌಂಟ್ ಟ್ರಸ್ಟ್ಗೆ ಅಂತಾನೆ ಎತ್ತಿಟ್ಬಿಡ್ತೀವಿ. ತುಂಬಾ ಖುಷಿ ಆಯ್ತು ಪ್ರಶಾಂತ್ ಅವರೇ. ಮತ್ತೆ ಈ ಟೂರ್ನಮೆಂಟ್ ಇದು ಮೊದಲನೇ ಸಲ ನಡೆಸಿದಂತ ಚಾಮುಂಡೇಶ್ವರಿ ಕಪ್ ಅಂತ ಇವ್ರೇನೋ ಮೈಸೂರು ಅರಮನೆ ಅವ್ರು ನಡೆಸಿದ್ರು. ಈ ಖುಷಿ ಸಂದರ್ಭ ಏನಾದ್ರು ಹೇಳ್ತೀರಾ, ಅಥವಾ ದುಃಖ ಸಂದರ್ಭ ಏನಾದ್ರು ಹಂಚ್ಕೊಳ್ಳೋ ಅಂತ ಏನಾದ್ರು ಇದೆಯಾ? ಟೂರ್ನಮೆಂಟ್ ಚೆನ್ನಾಗಿತ್ತು, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬಟ್ ದುಃಖದ ಸಂಗತಿ ಏನು ಅಂದರೆ, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅನ್ಫಾರ್ಚುನೇಟ್ ಆಗಿ ನಾವು ಗೆಲ್ಲಕ್ಕಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಇದೊಂದು ಆಟ, ಗೆಲುವು ಸೋಲು ಇದ್ದಿದ್ದೆ. ಎರಡನ್ನೂ ಈಕ್ವಲ್ ಆಗಿ ಸ್ವೀಕರಿಸಬೇಕು. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮು, ಈ ಸಲ ಸೋತಿದ್ದೀವಿ, ನೆಕ್ಸ್ಟ್ ಟೈಮ್ ಗೆದ್ದೇ ಗೆಲ್ತೀವಿ. ಬಟ್ ನಮ್ಮ ಟೀಮ್ ಕೋಆರ್ಡಿನೇಷನ್ ಹಿಂಗೆ ಇರಬೇಕು, ಹಿಂಗೆ ಕಂಟಿನ್ಯೂ ಆಗುತ್ತೆ. ನೀವು ಈ ಮ್ಯಾಚ್ ಸೋಲಕ್ ಕಾರಣ ಏನು ಅಂತ ತಿಳ್ಕೊಬೋದಾ? ಈ ಮ್ಯಾಚ್ ಸೋಲಕ್ಕೆ ಕಾರಣ ಅವರು ಇವರು ಅಂತ ಇಲ್ಲ, ಎಲ್ರದ್ದು ಈಕ್ವಲ್ ಆಗಿ ಎಫರ್ಟ್ ಬರಲಿಲ್ಲ ಈ ಸಲ. ಏನು ಮಾಡೋಕ್ಕಾಗಲ್ಲ. ನಾವು ಈ ಸಲ ಪ್ರಾಕ್ಟೀಸ್ ಮಾಡಿರಲಿಲ್ಲ, ಎಫರ್ಟ್ ಬರಲಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಎಫರ್ಟ್ ಬರಲಿಲ್ಲ, ಆ ಟೀಮ್ ಅವ್ರದ್ದು ಚೆನ್ನಾಗಿ ಆಡಿದ್ರು, ಅವ್ರದ್ದು ಎಫರ್ಟ್ ಆಗಿ ಚೆನ್ನಾಗಿ ಆಡಿದ್ರು. ಸೊ ಗೆಲುವು ಅವ್ರ ಕಡೆ ಇದಾಯಿತು. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು ಮಿಸ್ಟರ್ ಪ್ರಶಾಂತ್. ಥ್ಯಾಂಕ್ ಯು. ಪ್ರಪಂಚ ಪರ್ಯಟನೆ